ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ನಂದಗಾಂವ್ ಗ್ರಾಮದಲ್ಲಿ ಗ್ರಾಮೀಣ ಭಾಗದಲ್ಲಿರುವ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿ ಕಂಪ್ಯೂಟರ್ ತರಬೇತಿ ಹಾಗೂ ಮಹಿಳೆಯರಿಗೆ ಉಚಿತ ಹೊಲಿಗೆ ಹಾಗೂ ಹೊಲಿಗೆ ಯಂತ್ರ ವಿತರಿಸುವ ಮೂಲಕ ಬಡ ಮಹಿಳೆಯರಿಗೆ ಸಾಮಾಜಿಕ ಕಳಕಳಿ ಹೊಂದಿರುವ ಭಾರತ ಜನಸೇವಾ ಫೌಂಡೇಶನ್ ಸೈಯದ್ ತಾಹಿರ್ ಅಲಿಗೆ ಸಮಾಜ ಸೇವಾ ಪ್ರಶಸ್ತಿಯನ್ನು ಲಭಿಸಿದೆ. ಉಪಜೀವನ ನಡೆಸಲು ಸ್ವಂತ ಖರ್ಚಿನಿಂದ ಸಹಕರಿಸಿ ವಿದ್ಯಾರ್ಥಿಗಳಿಗೆ ಉಚಿತ ಮೆಹಂದಿ ಕಲಿಕೆ ಅಷ್ಟೇ ಅಲ್ಲದೆ ಹಗಲು ರಾತ್ರಿ ಹಸುವಿನಿಂದ ಬಳಲಿರುವವರಿಗೆ ಹೊಟ್ಟೆ ತುಂಬ ಊಟ ಮತ್ತು ಇನ್ನಿತರ ಕೆಲಸವನ್ನು ಮಾಡಲಾಗುತ್ತೆ. ತೆರೆಮೆರೆ ಸಮಾಜದಲ್ಲಿ ಸೇವೆ ಸಲ್ಲಿಸುತ್ತಿರುವ ಭಾರತ ಜನಸೇವಾ ಫೌಂಡೇಶನ್ ಅಧ್ಯಕ್ಷ ಸೈಯದ್ ತಾಹಿರ್ ಅಲಿ ಅವರ ಸೇವೆ ಗುರುತಿಸಿ ಕರ್ನಾಟಕ ರಾಜ್ಯ ವೃತ್ತಿನಿರತ ಪತ್ರಕರ್ತರ ಸಂಘ ಅವರನ್ನು ಗುರುತಿಸಿ ಸಮಾಜ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಿದೆ. ವಿದ್ಯಾಸಾಗರ್ RJ 32 ಕನ್ನಡ ನ್ಯೂಸ್ ಹುಮನಾಬಾದ್. कर्नाटका स्टेट वर्किंग जर्नलिस्ट यूनियन बेंगलुरु की तरफ से कल यानी 22 जनवरी 2026 को बसवा कल्याण में एक जो विशेष जो सोशल वर्कर्स है उनको 6 सोशल वर्कर्स जो बसवा कल्याण तालुके से और बी डिस्ट्रिक्ट से बिलोंग्स करते हैं वैसे लोगों को हमारी यूनियन की ओर से विशेष अवार्ड और उनको प्रशस्ति का प्रदान कार्यक्रम रखा गया था. वहाँ पर स्पेशल जो सिर्फ ताहिर भाई नहीं उनके पूरी फैमिली विदाउट एनी बेनिफिट विदाउट एनी प्रॉफिट जो सोशल वर्कर्स में सोशल वर्क में रहते हैं जो महिलाओं की मदद करते हैं. जैसे कि उन्होंने रिसेंट में हुमनाबाद में और बसवा कल्याण में भी गरीब औरतों के लिए जो सिलवाई का फ्री ट्रेनिंग और सिलवाई की मशीन देने का काम किया था. ऐसे जो भूखे हैं उनको खाना पहुंचाने का काम करते हैं. ऐसे बहुत सारे सोशल वर्क्स हैं जो फेस पे नहीं है उनके जो छुपा के करते हैं. वो सिर्फ हम जर्नलिस्ट को कुछ लोगों को मालूम है. उस ताल्लुक से हमारी यूनियन की ओर से उनको एक सम्मान देते हुए उनको आगे इसी तरह से काम करने के लिए प्रोत्साहन होने के लिए एक विशेष अवार्ड दिया गया. ವಿಶೇಷವಾಗಿ ನಿನ್ನೆ ತಾನೇ ಏನಪ್ಪ ಅಂದರೆ ಒಂದು ಕರ್ನಾಟಕ ರಾಜ್ಯ ವೃತ್ತಿ ನಿರತ ಪತ್ರಕರ್ತರ ಸಂಘದಿಂದ ಒಂದು ಪದಾಧಿಕಾರಿಗಳ ಪದಗ್ರಹಣ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಂಥ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಲಾಗಿತ್ತು. ಆ ಕಾರ್ಯಕ್ರಮದಲ್ಲಿ ಸೈಯದ್ ತಾಹಿರ್ ಅಲಿ ಸರ್ ಅವರು ಏನಪ್ಪ ಅಂದರೆ ಭಾರತೀಯ ಜನಸೇವಾ ಫೌಂಡೇಶನ್ ವತಿಯಿಂದ ಬಡ ಹೆಣ್ಣು ಮಕ್ಕಳಿಗೆ ಹೊಲಿಗೆ ಯಂತ್ರ ಹಾಗೂ ಕಂಪ್ಯೂಟರ್ನ ತರಬೇತಿ ಅಲ್ಲದೇ ಬಹಳಷ್ಟು ಮಹಿಳಾ ಸಬಲೀಕರಣಕ್ಕೆ ಬಹಳಷ್ಟು ರೀತಿಯಾದಂಥ ಸೇವೆಯನ್ನ ಮಾಡಿರುವುದರಿಂದ ಇವರು ಯಾವುದೇ ರೀತಿಯ ಹಣವನ್ನು ಪಡೆಯೋದಿಲ್ಲ, ನಿಸ್ವಾರ್ಥವಾದಂಥ ಸೇವೆ ಮಾಡೋದ್ರಿಂದ ಅವರನ್ನ ಗುರುತಿಸಿ ನಮ್ಮ ಸಂಘದ ವತಿಯಿಂದ ಇವತ್ತಿನ ದಿನ ಈ ಪ್ರಶಸ್ತಿಯನ್ನ ಅಂತಂದ್ರೆ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ಸೊ ಹಾಗಾಗಿ ನಮ್ಮ ಇವರು ರಾಜ್ಯ ವಕ್ತಾರೆ ಅವರು ಮತ್ತು ನಾವು ಕೂಡ ಬಂದು ಈ ಪ್ರಶಸ್ತಿಯನ್ನ ನೀಡ್ತೇವೆ.